ಪಾಕಿಸ್ತಾನದ ಸಂಸದರೇ ನೇರವಾಗಿ ಸಂಸತ್ನಲ್ಲಿ ಹೇಳ್ತಾ ಇದ್ದಾರೆ, ನಾವು ಭಾರತದಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ, ನಮ್ಮ ನಗರಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ಭಾರತದಿಂದ ನಮ್ಮನ್ನು ಕಾಪಾಡಿ ಅಂತ ಪ್ರಾಣ ಭಿಕ್ಷೆಯನ್ನು ಕೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಬೆಳವಣಿಗೆ ಪಾಕಿಸ್ತಾನದಲ್ಲಿ ಸಾಕಷ್ಟು ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿದೆ. ಭಾರತದ ಕೇವಲ 26 ಮಂದಿಯನ್ನು ಅವರು ಹತ್ಯೆ ಮಾಡಿದರೂ ಕೂಡ ಭಾರತ ಸಂಪೂರ್ಣವಾಗಿ 24 ಕೋಟಿ ಜನರಿಗೆ ನಿದ್ದೆಗೆಡಿಸ್ತಾ ಇದೆ. ಪಾಕಿಸ್ತಾನದ ಎಂಪಿಗಳು ಇಬ್ಬರು ಕೂಡ ಮಾತನಾಡಿದ್ದಾರೆ. ತಾರಿಕ್ ಅನ್ನುವಂಥ ಮಾಜಿ ಮೇಜರ್ ಕೂಡ ಹೌದು, ಪಾಕಿಸ್ತಾನದ ಆರ್ಮಿಲಿ ಸೇವೆ ಮಾಡ್ತಿದ್ದಂಥವ್ರು ಇವರು. ಅವರೂ ಕೂಡ ಪಾಕಿಸ್ತಾನದ ಸಂಸತ್ನಲ್ಲಿ ನಿಂತು ಪ್ರಾಣ ಭಿಕ್ಷೆ ಕೇಳಿದರೆ. ಅದೇ ರೀತಿ ಮಹಿಳಾ ಸಂಸದೆ ಕೂಡ ಲಾಹೋರ್ನಲ್ಲಿ ಅಟ್ಯಾಕ್ ಆಗ್ತಾ ಇದೆ, ನಮ್ಮನ್ನು ಕಾಪಾಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. जब भी गई है तो गोल्ड मेडल लेके आई है एक्सरसाइज में कर, तो इसलिए जनाब स्पीकर ये बात वाजा कर देनी चाहिए, हमारी कौम यकजा है। मैं इन सब से कहूंगा कि मिल के चलो और अपने रब से रजू करो। रब काबा, हम तेरे आगे दरख्वास्त करते हैं, इस मुल्क की हिफाजत फरमाना जो तूने हमें अता किया है, और ये नबी सल्लल्लाहु अलैहि वसल्लम की दुआओं का है। आपने कायदे आजम को इंग्लैंड में मुलाकात की, ख्वाब में आए और उनको कहा कि जाओ वापस और जाके पाकिस्तान का मामला हल करो। आप खान कलात को ख्वाब में आके ये हुक्म दिया कि तुमने पाकिस्तान की सरना ये मुल्क बन के रहेगा और तुमने तो ये ऐसा बड़ा मौजज़ा है कि अल्लाह पाक ने ये हमें अता किया है और अल्लाह पाक इस मुल्क की हिफाजत फरमाएंगे। दुनिया में जहां भी देखें शायद हमारी कमी है, हम मजबूर हैं, हम गुनाहगार हैं, लेकिन रब्बे काबा हम तेरे हबीब के उम्मती हैं, खुदा का वास्ता हमसे रहम का मौला फरमा। आप चले जाएं, उधर फिलिस्तीन में चले जाएं, कश्मीर में चले जाएं, जहां भी जाएंगे मुसलमानों के साथ वो ऐसे रो रहा है जो हम सोच भी नहीं सकते हैं। तो तू हमें माफ कर दे, हम तेरे आगे सर झुकाते हैं, माफी मांगते हैं। नहीं, इसमें दो राय नहीं है मौला कि हम बड़े गुनाहगार हैं, लेकिन तेरी रहमत बहुत वसी है, तू रहमत का एक जर्रा भी भेजेगा हमारी तरफ तो इंशाल्लाह हमारी कामयाबी होगी। और दुआ करते हैं रब्बे काबा कि इस मुल्क की हिफाजत फरा और हमें दुश्मनों पर जो है वो फकीर अता फरमा और हमें उनको सरनगू करने की ताकत अता फरमा। मैं दुआ गो हूँ आर्म फोर्सेस के लिए, पाकिस्तानियों के लिए कि अल्लाह पाक हम सब की हिफाजत फरमाए। ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ದೆಹಲಿಯಿಂದ ಹರೀಶ್ ಜಾಯ್ನ್ ಆಗ್ತಾರೆ. ಹರೀಶ್, ಬೆಳಗಿಂದಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಒಂದು ಕಡೆಗೆ ರಕ್ಷಣಾ ಸಚಿವರು ಬ್ರೀಫಿಂಗ್ ನಡೀತಾ ಇದೆ, ನನ್ನ ಕಡೆಗೆ ಪಾಕಿಸ್ತಾನ ಮೇಲೆ ಡ್ರೋನ್ ಸ್ಟ್ರೈಕ್ಗಳು ಮುಂದುವರಿತಾ ಇದೆ. ಇದರ ಜೊತೆಗೆ ಇವತ್ತು ಜೈಶಂಕರ್ ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಸಾಕಷ್ಟು ಡೆವಲಪ್ಮೆಂಟ್ಸ್ಗಳಿದೆ. ಒಂದು ಡಿಪ್ಲೊಮ್ಯಾಟಿಕ್ ಆಗಿ ಡಿಪ್ಲೊಮಸಿಯನ್ನು ಹ್ಯಾಂಡಲ್ ಮಾಡ್ತಾ ಇರುವಂಥ ಜೈಶಂಕರ್ ಸುದ್ದಿಗೋಷ್ಠಿ ಮಾಡ್ತಾರೆ ಅಂದರೆ ಯಾವುದೇ ಮಹತ್ವದ ವಿಷಯ ಖಂಡಿತವಾಗ್ಲೂ ಇರುತ್ತೆ. ಪ್ರಮುಖವಾಗಿ ಪಾಕಿಸ್ತಾನದ ಮೇಲೆ ಆಗಿರುವಂಥ ಡ್ರೋನ್ ಅಟ್ಯಾಕ್ಗಳ ಬಗ್ಗೆ ಇದುವರೆಗೂ ಕೂಡ ಭಾರತ ಸರ್ಕಾರ ಅದನ್ನು ಅಧಿಕೃತವಾಗಿ ಒಪ್ಕೊಂಡಿಲ್ಲ. ಬಹುಶಃ ಅದರ ಬಗ್ಗೆ ಬ್ರೀಫಿಂಗ್ ಆಗುತ್ತಾ, ಏನು ನಡೀತಾ ಇದೆ ದೆಹಲಿಯಲ್ಲಿ? ಹೌದು ಪ್ರಮೋದ್, ಈಗ ಇದುವರೆಗೆ ಭಾರತ ಹೇಳಿರುವಂತಹದ್ದು ಲಾಹೋರ್ ಮೇಲಿನ ಏನು ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನ ನಾಶಪಡಿಸಿದ್ದೀವಿ, ಅದನ್ನ ನಿಷ್ಕ್ರಿಯಗೊಳಿಸಿದ್ದೀವಿ ಅನ್ನುವಂಥದ್ದನ್ನ ಭಾರತ ಅಧಿಕೃತವಾಗಿ ಹೇಳ್ಕೊಂಡಿದೆ. ಅದನ್ನ ಬಿಟ್ಟ ಹಾಗೆ ಇನ್ನುಳಿದಂತೆ ಡ್ರೋನ್ ಅಟ್ಯಾಕ್ಗಳು ಏನಾಗಿದೆ ಪಾಕಿಸ್ತಾನದ ವಿರುದ್ಧ, ಪಾಕಿಸ್ತಾನದ ಹಲವು ನಗರಗಳಲ್ಲಿ ಡ್ರೋನ್ ಅಟ್ಯಾಕ್ ಏನು ಪದೇ ಪದೇ ಆಗ್ತಾ ಇದೆ, ಅದ್ರ ಬಗ್ಗೆ ಭಾರತ ಏನು ಹೇಳಿಲ್ಲ. ಮತ್ತೆ ಪಾಕಿಸ್ತಾನ ಕೂಡ ಇದನ್ನ ಭಾರತವೇ ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಯಾವುದು ಕೂಡ ಹೇಳಿಲ್ಲ. ಈಗ ಪಾಕಿಸ್ತಾನಕ್ಕೆ ತಲೆ ನೋವಾಗಿರುವಂತಹದ್ದು ಅದರ ಏರ್ ಡಿಫೆನ್ಸ್ ಸಿಸ್ಟಮ್ ಈಗ ಸಂಪೂರ್ಣ ನಿಷ್ಕ್ರಿಯಗೊಂಡಿರುವಂತಹದ್ದು. ಹೀಗಾಗಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಒಂದು ಮಹತ್ವದ ಸಭೆ ಕರೀತಾ ಇದ್ದಾರೆ. ರಕ್ಷಣಾ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಮುಂದಿನ ಪ್ರತಿಕಾರ ಹೇಗಿರಬೇಕು, ಪಾಕಿಸ್ತಾನ ಮುಂದೆ ಯಾವ ರೀತಿ ನಡೆಯನ್ನ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಿನ್ನೆ ರಾತ್ರಿ ಹಾರಿಸಿದಂತಹ 15 ಮಿಸೈಲ್ಗಳನ್ನ ಭಾರತ ಹೊಡೆದುರುಳಿಸಿದೆ ಮತ್ತು ಅವು ಭಾರತದ ನೆಲಕ್ಕೆ ಬೀಳದೆ ಇರೋ ತರ ನಮ್ಮ ರಕ್ಷಣಾ ಕವಚ ಅದನ್ನ ಡಿಫೆನ್ಸ್ ಮಾಡಿರುವಂತಹದ್ದು ಮತ್ತೆ ತಡೆಯನ್ನ ಒಡ್ಡಿರುವಂತಹದ್ದು. ಇದು ಕೂಡ ಪಾಕಿಸ್ತಾನಕ್ಕೆ ಈಗ ದೊಡ್ಡದಾದಂತಹ ಹಿನ್ನಡೆ ಆಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ಒಂದು ಮಹತ್ವದ ಸಭೆ ನಡೀತಾ ಇದೆ. ಜೊತೆಗೆ ಭಾರತದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸುದ್ದಿಗೋಷ್ಠಿಯನ್ನು ಮಾಡಿ ಅನೇಕ ವಿಚಾರಗಳನ್ನ ಬಹಿರಂಗಪಡಿಸ್ತಾರೆ. ಮುಖ್ಯವಾಗಿ ಪಾಕಿಸ್ತಾನ ಯಾವ ರೀತಿ ಭಾರತದ ನಾಗರಿಕರನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡ್ತಿದೆ, ಮತ್ತೆ ಭಾರತದ ಸೈನ್ಯವನ್ನ ಗುರಿಯಾಗಿಸಿಕೊಂಡು ಯಾವ ರೀತಿ ದಾಳಿಯನ್ನ ಮಾಡ್ತಿದೆ, ಮತ್ತೆ ಭಾರತ ಒಂದು ವೇಳೆ ಪ್ರತಿ ದಾಳಿ ಮಾಡಿದ್ರೆ
ಯಾಕೆ ಭಾರತ ಪ್ರತಿದಾಳಿಯನ್ನ ಮಾಡಿದೆ, ಆಪರೇಷನ್ ಸಿಂಧೂರ್ 2 ಅನ್ನ ಯಾಕೆ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಇವತ್ತು ಸ್ಪಷ್ಟಪಡಿಸ್ತಾರೆ. ಯಾಕಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗಬೇಕಾದಂತಹ ವಿಚಾರ ಆಗುತ್ತೆ, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಇದು ಚರ್ಚೆ ಆಗಬೇಕಾಗುತ್ತೆ. ಭಾರತ ಯಾಕೆ ಪ್ರತಿ ಉತ್ತರವನ್ನು ಕೊಡ್ತಾ ಇದೆ, ಮತ್ತೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಸಕಾರಣಗಳಿಲ್ಲ, ಮತ್ತೆ ಭಾರತದ ನಾಗರಿಕರನ್ನ ಗುರಿಯಾಗಿರಿಸಿಕೊಂಡು ದಾಳಿ ಮಾಡ್ತಿರೋದಕ್ಕೆ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಂತ ಕಾರಣಗಳಿಲ್ಲ, ಮತ್ತೆ ಭಾರತದ ಸೇನೆ ವಿರುದ್ಧ ಪಾಕಿಸ್ತಾನ ಕಾರ್ಯಾಚರಣೆಯನ್ನ ಮಾಡಲಿಕ್ಕೆ ಯಾವುದೇ ರೀತಿಯಂತ ಕಾರಣ ಇಲ್ಲ. ಆದ್ರೆ ನಮಗೆ ಕಾರಣ ಇತ್ತು, ಯಾಕಂದ್ರೆ ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳಿದ್ವು, ಭಾರತದಲ್ಲಿ ಆಗಿರ್ತಕ್ಕಂಥ ಇದುವರೆಗಿನ ವಿಧ್ವಂಸಕ ಕೃತ್ಯಗಳಿಗೆ ಆ ಉಗ್ರ ಸಂಘಟನೆಗಳೇ ಕಾರಣ ಆಗಿತ್ತು, ಮತ್ತೆ ಆ ಉಗ್ರ ನೆಲೆಗಳೇ ಕಾರಣ ಆಗಿತ್ತು. ಹಾಗಾಗಿ ಭಾರತ ಅದನ್ನು ಟಾರ್ಗೆಟ್ ಮಾಡಿ ಹೊಡೆದಾಕುವಂತ ಕೆಲಸವನ್ನ ಮಾಡಿದೆ. ಹೀಗಾಗಿ ಭಾರತ ಕೂಡ ಅದನ್ನೇ ವಿಶ್ವ ಮಟ್ಟದಲ್ಲೂ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲೂ ಕೂಡ ಭಾರತ ಇದನ್ನೇ ಹೇಳಿರುವಂತಹದ್ದು. ಹೀಗಾಗಿ ವಿದೇಶಾಂಗ ಇಲಾಖೆಯ ಸಚಿವರುಗಳು ಯಾವ ವಿಚಾರವನ್ನ ಮೆನ್ಷನ್ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ ಪ್ರಮೋದ್. ಓಕೆ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ. ಗಿರೀಶ್, ನಾವು ಮಾತಾಡ್ತೀವಿ, ಇಲ್ಲಿ 2 ವಿಚಾರ ತುಂಬ ಇಂಟಿಗ್ರೇಟೆಡ್ ಆಗಿದೆ. ಒಂದು ಡಿಫೆನ್ಸ್ ವಿಚಾರ, ನಮ್ಮ ಭದ್ರತೆ ವಿಚಾರ, ಅಟ್ ದ ಸೇಮ್ ಟೈಮ್ ಡಿಪ್ಲೊಮಸಿ. ಈಗ ಹರೀಶ್ ಮಾತನಾಡ್ತಾ ಇದ್ರು, ನಮಗೆ ಒಂದು ಕಾರಣ ಇತ್ತು, ನಾವು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವಂಥ ಸಂದರ್ಭದಲ್ಲಿ ನಮಗೆ ಕಾರಣ ಇತ್ತು, ಜೊತೆಗೆ ನಾವು ಅಟ್ಯಾಕ್ ಮಾಡಿದ್ದು ಕೂಡ ಎಲ್ಲೆಲ್ಲಿ ಉಗ್ರರ ಅಡಗುತಾಣ ಇತ್ತು, ಎಲ್ಲಿ ತರಬೇತಿ ಶಿಬಿರ ಇತ್ತು ಅಂಥ ಕಡೆ ಮಾತ್ರ ನಾವು ಅಟ್ಯಾಕ್ ಮಾಡಿದ್ವಿ. ಬಟ್ ಈಗ ಪಾಕಿಸ್ತಾನ ನಮ್ಮಲ್ಲಿ ಅಟ್ಯಾಕ್ ಮಾಡಿರುವಂಥದ್ದು ನಮ್ಮ ಜನವಸತಿ ಇರುವಂಥ ಪ್ರದೇಶಗಳಿಂದ, ಅಮೃತಸರ ಇರ್ಬೋದು, ಪಂಜಾಬ್ ಇರ್ಬೋದು, ಅಥವಾ ಜಮ್ಮು ಶ್ರೀನಗರ ಎಲ್ಲೇ ಇರ್ಬೋದು. ಇದನ್ನು ನೋಡ್ತಾ ಇದ್ರೆ ಈಗ ಸಂಪೂರ್ಣ ಪ್ರಕರಣ ಏನಿದೆ, ಅಥವಾ ಸಂಪೂರ್ಣ ಯುದ್ಧ ಏನಿದೆ, ಅಥವಾ ಯುದ್ಧದ ವಾತಾವರಣ ಇದೆ, ಬೇರೆ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ಸುತ್ತಾ ಜಿಯೋಪೊಲಿಟಿಕಲಿ ಐ ಥಿಂಕ್ ಸೊ. ವಾತಾವರಣ ಚೇಂಜ್ ಆಗ್ಬೋದು, ಬಿಕಾಸ್ ಪಾಕಿಸ್ತಾನದ ರಕ್ಷಣೆಗೆ ಯಾರು ಬರ್ತಾರೆ ಅಂತ ಈಗ ಫಸ್ಟ್ ಕ್ವಶನ್. ವೆದರ್ ಟರ್ಕಿ ಬರ್ತಾನ, ಚೈನಾ ಮೇ ನಾಟ್ ಕಮ್ ಫಾರ್ವರ್ಡ್ ನನಗೆ ಪ್ರಕಾರ, ಬಿಕಾಸ್ ಚೈನಾ ಈಸ್ ಡಿಪೆಂಡಿಂಗ್ ಆನ್ ಇಂಡಿಯನ್ ಮಾರ್ಕೆಟ್ ಆಗಿರೋದ್ರಿಂದ ಪ್ರಾಬಬ್ಲಿ ಅವ್ರ ಅಮ್ಯುನೇಷನ್ಸ್ ಅದು ಇದು ಸಪೋರ್ಟ್ ಮಾಡಿ ಸುಮ್ಮನೆ ಆಗಿಬಿಡ್ತಾರೆ. ಬಿಕಾಸ್ 80% ಆಫ್ ದಿ ಅಮ್ಯುನೇಷನ್ಸ್ ವಾಟ್ ಪಾಕಿಸ್ತಾನ್ ಈಸ್ ಹ್ಯಾವಿಂಗ್ ಇಸ್ ಫ್ರಮ್ ಚೈನಾ. Second largest ammunitions what they are having is from Turkey. So China may support their ammunitions ಅಷ್ಟೇ, ಅದರಲ್ಲಿ ರೆಪ್ಲಿನಿಷಿಂಗ್ ಏನಿದೆಯೋ ಅದು ಇದು ಕೊಡ್ಬೋದು ಅಷ್ಟೇ. ಅದು ಬಿಟ್ಟರೆ ಚೈನಾ ಅಂತೂ ಮುಂದೆ ಬರೋಲ್ಲ. ಟರ್ಕಿ ಅದೊಂದು ದೇಶ ಮುಂದೆ ಬಂದು ಏನೂ ಮಾಡೋಕ್ಕಾಗಲ್ಲ. ಮಲೇಷ್ಯಾ ಆಗಲಿ, ದೇ ಆರ್ ನಾಟ್ ಸೋ ಕೇಪಬಲ್ ಟು ಸಪೋರ್ಟ್ ಈಗಿನ ಕಂಡೀಷನಲ್ಲಿ. ಸೊ ಈಗ ಆಸ್ ಎ ಡಿಫೆನ್ಸ್ ಎಕ್ಸ್ಪರ್ಟ್ ಇಲ್ಲಿಂದ ಮುಂದೆ ಹೇಗೆ ಹೋಗುತ್ತೆ ಅಂತ, ಯಾಕಂದ್ರೆ ನಾವು ಮೊನ್ನೆ ಮಾತಾಡಿದಂಥ ಸಂದರ್ಭದಲ್ಲಿ ಒಂದು ಸ್ಟ್ರೈಕಿಗೆ ಸೀಮಿತವಾಗತ್ತಾ ನೋಡಬೇಕು ಅಂತ ನಾವು ಮಾತಾಡ್ತಿದ್ವಿ. ಬಟ್ ಈಗ ಎಸ್ಕಲೇಟ್ ಆಗಿ ನಗರಗಳ ಮೇಲೂ ಕೂಡ, ಪಾಕಿಸ್ತಾನ ನಗರಗಳ ಮೇಲೂ ಕೂಡ ಡ್ರೋನ್ ಅಟ್ಯಾಕ್ ಆಗಿದೆ. ಅಫ್ಕೋರ್ಸ್ ಇಂಡಿಯನ್ ಗೌರ್ಮೆಂಟ್ ಅಧಿಕೃತವಾಗಿ ಅದನ್ನು ಒಪ್ಕೊಂಡಿಲ್ಲ, ಬಟ್ ದ ಆಕ್ಟ್ ಹ್ಯಾಸ್ ಬಿಗನ್ ನೋ ಡೌಟ್. ಈಗ ಅವ್ರು ಎಸ್ಕಲೇಟ್ ಮಾಡಿದ್ರು, ನಾವು ಎಸ್ಕಲೇಟ್ ಮಾಡಿದ್ದೀವಿ. ಸೊ ಥರ್ಡ್ ಏನು ಎಸ್ಕಲೇಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇವತ್ತು ರಾತ್ರಿ ತಿರ್ಗಾ ಎಸ್ಕಲೇಟ್ ಮಾಡ್ತಾರೋ, ತಿರ್ಗಾ ಮತ್ತೆ ಎಸ್ಕಲೇಟ್ ಮಾಡ್ತಾರೋ, ವಿ ಡೋಂಟ್ ನೋ. ಬಟ್ ಈ ಎಸ್ಕಲೇಷನ್ ಆಗ್ತಾ ಇರೋದು ನೋಡಿದ್ರೆ ಅಂತಾರಾಷ್ಟ್ರೀಯ UNSC ಮೇ ನಾಟ್ ಸಿಟ್ ಕ್ವೈಟ್, ಬಿಕಾಸ್ ಬೋತ್ ಆರ್ ನ್ಯೂಕ್ಲಿಯರ್ ಪವರ್ಡ್ ನೇಷನ್ಸ್. ನಾಳೆ ದಿವಸ ನಮ್ಮ ನ್ಯೂಕ್ಲಿಯರ್ ಆದರೂ ಸೇಫ್ ಆಗಿದೆ, ಇಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟು, ಆರ್ಮಿ ಅವರೆಲ್ಲ ಇರ್ತಾರೆ ಒಂದು ಟೀಮು. ಅಲ್ಲಿರೋದು ಇಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ದೀಸ್ ಟೆರರಿಸ್ಟ್ ಪೀಪಲ್. ಸೊ ಏನಾದರೂ ಹೆಚ್ಚು ಕಮ್ಮಿ ಆದರೆ ವರ್ಲ್ಡ್ ವಿಲ್ ಕಮ್ ಇನ್ ಟು ಪ್ರಾಬ್ಲಮ್. ಇಲ್ಲ ಅಲ್ಲ, ಇದು ಎಸ್ಕಲೇಟ್ ನ್ಯೂಕ್ಲಿಯರ್ ವಾರ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಈ ಟೆರರಿಸ್ಟ್ಗಳ ಕೈಯಲ್ಲಿರೋದ್ರಿಂದ ಈಗ ನೆನ್ನೆ ನೋಡಿದ್ದೀರ, ಇದ್ದಕ್ಕಿದ್ದಂಗೆ ಎಲ್ಲ ಕಡೆ ಮಿಸೈಲ್ಸ್ಗಳು ದಾಳಿ ಮಾಡಿದ್ದಾರೆ, ಡ್ರೋನ್ ದಾಳಿ ಮಾಡಿದ್ದಾರೆ. ಅದೇ ಥರ ಇವರು ಏನು ಮಾಡ್ತಾರೆ ಅಂತ ಏನೂ ಗೊತ್ತಾಗಲ್ಲ. ಪ್ರಾಬಬ್ಲಿ ಐ ಥಿಂಕ್ ಸೊ ದಿ UNSC ವಿಲ್ ಸ್ಟೆಪ್ ಇನ್ಸೈಡ್ ಆ್ಯಂಡ್ ಪಾಕಿಸ್ತಾನ್ಗೆ ಒಂದು ಪಾಠ ಹೇಳ್ತಾರೆ ಅವರು. ಯು ಜಸ್ಟ್ ಶಟ್ ಅಪ್ ಆರ್ ವಿ ವಿಲ್